ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಮಗನೇ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಶ್ರೀಯಳು ನಾನೇ ಮಗು. ನನ್ನನ್ನು ಕುಂತಿ ಎಂದು ಕರೆಯುವರು ಕಂದ. ನನ್ನ ಹಣದ ಮಾತೆ. ಹೌದು ಮಗನೇ. ಅಮ್ಮ, ಮಗನೇ. ಅಮ್ಮ. ಕಂದ. ಬಹುದಿನದ ಬಹುದಿನದ
ಅಮ್ಮ, ಮಗನೇ ಈ ಪಾಪಿಯ ದೇಹವನ್ನು ಅಲ್ಲಿಂದ ಜಲಾಚರಗಳು ಸಹ ತಿನ್ನದೆ ಬಿಟ್ಟವಲ್ಲವಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಗಿಸಲು. ಹೀಗಿರುವಾಗ ನೀನು ನನ್ನನ್ನು ಎಲ್ಲರೂ ಸೂತನಿಂದ ಹೀಯಾಳಿಸಿದಾಗ ಏಕಮ್ಮ ಸುಮ್ಮನಾದೆ. ಅಮ್ಮ, ಏಕಮ್ಮ ಸುಮ್ಮನಾದೆ. ಮಗನೇ ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನೀನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವುದು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ. ಈ ಉಪಕಾರದ ಭಾರವನ್ನು ನಾ ಹೇಗೆ ತೀರಿಸಲಿ ತಾಯಿ? ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ಹೇಳುತ್ತಾನೆ ಮಾಡಿಯ. ನಿನ್ನ ಭಾವ ಸೇವೆಯನ್ನು
ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಆದದ್ದು ಆಗೋಯ್ತು ಕಂದ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡುಕನ್ನು ಹಾರೈಸಬೇಡ. ಸೌಭಾತ್ರದಾನವನ್ನು ಮಾಡು ಮಗನೇ. ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಿ ನಡೆಸಿಬಿಡು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಮಗನೇ, ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸಲು ಬಂದಿರುವೆ. ಆ ನಿನ್ನ ಸಹೋದರರಲ್ಲಿ ವೈರವನ್ನು ಕಳೆ ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಕೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿದ್ದನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಿರುವಾಗ, ಇಂಥ ಸನ್ನಿವೇಶದಲ್ಲಿ ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಾತಂದಿರು ನರಕಕ್ಕೆ ಬೀಳದಿರನೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಣ್ಣನಿಂದ ನೀಚನೆಂದು ಸತ್ತಿಸದಿರರೆ. ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಇಂಥ ಬೋಧಿಯನ್ನು ಮಾಡುತ್ತಾರೆ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದು ಸಹೋದರರಲ್ಲವೇ ಮಗನೇ? ಹಿರಿಯವನಾದ ನಿನ್ನ ಧರ್ಮವು ಅವರೆಲ್ಲರನ್ನು ಕೂಡಿ ಕಾಪಾಡುವುದು ನಿನ್ನ ಕರ್ತವ್ಯವಲ್ಲವೇ ಕಂದ? ನೀವಾರು ಜನರು ಸೇರಿ ಸಂತೋಷದಿಂದ ಈ ಹಸ್ತಿನಾವತಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ,
ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿಲ್ಲ. ನೀನು ಎಳೆತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು ಪುನಃ ಚಿಗುರುವುದೇ ತಾಯಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವು ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯೂ ತಾಯಿ. ಲೋಕೈಕ ವೀರನಾದ ನೀನು ಆ ಸುಯೋಧನನು ನನ್ನ ಮಕ್ಕಳಾದ ಪಾಂಡವರ ಮೇಲೆ ಇಷ್ಟೆಲ್ಲ ದ್ವೇಷವನ್ನಿಟ್ಟು ಯುದ್ಧ ಮಾಡಲು ಹೊರಟಿರುವಾಗ ಹೆತ್ತ ತಾಯಾದ ನಾನು ಇದನ್ನು ನೋಡಿಕೊಂಡು ಹೇಗೆ ಸುಮ್ಮನಿರಲಿ? ಹೋಗಲಿ ಬಿಡು ಮಗನೇ, ನಾಳಿನ ಯುದ್ಧ ರಂಗದಲ್ಲಿ ಪರಾಮುಖನಾಗು, ನನಗಷ್ಟೇ ಸಾಕು. ಅಮ್ಮ, ಏನ್ ಹೇಳಿದೆ ತಾಯಿ? ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಕುಲಹೀನನಾದ ನನ್ನನ್ನು ಆಧರಿಸಿ ಉದ್ಧಾರ ಮಾಡಿದನಲ್ಲದೆ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕಲಂತೆ ನನ್ನನ್ನೇ ನಂಬಿದ್ದವನು ನೋಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ದೇವರು ಮೆಚ್ಚುವನೇ? ಸರ್ವದಾ ಹಾಗಲಾದ ತಾಯಿ, ನಾನು ಪರಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ನಾಳಿನ ಯುದ್ಧ ರಂಗದಲ್ಲಿ ನನ್ನ ಮಕ್ಕಳಾದ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ನನ್ನ ಮಕ್ಕಳನ್ನು ನನಗೊಳಿಸಿ ಕೊಡು ಕಂದ, ಉಳಿಸು. ಹಾಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ನನ್ನ ಪರಮವೈರಿಯಾದ ಆ ಅರ್ಜುನನು ಮಾತ್ರ. ಇದೇನಿದು ಮಗನೇ? ಅರ್ಜುನನ ತಾಯಿ ಯಾರು? ನಿನ್ನ ತಾಯಿ ಯಾರು ಮಗನೇ? ಅವನನ್ನು ಕೊಂದರೆ ನಿನಗೆ ಬರುವ ಲಾಭವೇನು ಮಗನೇ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಗನೇ? ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಒಂದು ವೇಳೆ ಅರ್ಜುನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನ್ನ ಗೈವರು ಮಕ್ಕಳು ಉಳಿದೇ ಉಳಿಯುವರು. ನೀನು ಚಿಂತಿಸಬೇಡ ತಾಯಿ. ಎಂತ ಕೋರಿಕೆಯನ್ನು ಕೇಳಿಬಿಟ್ಟು ಮಗನೇ. ಹೋಗಲಿ ಬಿಡು, ನಿನ್ನನ್ನು ನಾನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಹತ್ವನ್ನಾದರೂ ನಡೆಸಿಕೊಡುವೆಯ ಮಗನೇ? ಅದೇನೆಂದು ಹೇಳುತ್ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ಇದರಿಂದಲಾದರೂ ತೀರಿಸಿಕೊಳ್ಳುವೆನು ಮಗನೇ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಹೆತ್ತ ತಾಯಿಯ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾದ ಕಡು ಪಾಪಿ ಎಂದು ಭಾವಿಸಿಯಾ ತಾಯಿ? ಕೇಳು, ನುಡಿದು ನಡೆಸಲಾರದ ನಾಳಿನ ಯುದ್ಧ ರಂಗದಲ್ಲಿ ತೊಟ್ಟ ನಾಳಿನ ಯುದ್ಧ ರಂಗದಲ್ಲಿ ನೀನು ಒಮ್ಮೆ ದೊಡ್ಡ ಬಾಣವನ್ನು ಮಾತ್ರ ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ ಈಗ
ಬಿಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನೋಮುರಿಗಳೇ, ನನ್ನ ಸ್ವಾಮಿ ಗೌರವೇಶ್ವರನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ನನ್ನ ಹೆತ್ತ ತಾಯಿ ಬಂದು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಉಳಿಯುವುದು. ಅಮ್ಮ, ಮಗನೇ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಕಂದ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಮಗನೇ, ಅಮ್ಮ, ಇದಾಯಿತು. ಮಗನೇ, ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಮಗನೇ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ತಾಯಿ? ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸುತ್ತೇನೆ. ಹೇಳು ಮಗನೇ. ಅಮ್ಮ, ಯಾವುದು ಓಡಿಸ್ಬೇಡ್ರಿ, ಆಡ್ಲಿ ಮಾತ್ರ ಆಗ್ಲಿ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಕುಮಾರ, ಮಗನೇ. ಅಮ್ಮ, ಅಯ್ಯೋ ದೈವ ವಸಾತ್. ಒಂದು ವೇಳೆ ನಾನು ಮೃತಪಟ್ಟರೆ ಕುಮಾರ, ಸತ್ಯಸಂಧನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುವೆನು ತಾಯಿ. ಎಂತ ಕೋರಿಕೆಯನ್ನು ಕೇಳಿಬಿಟ್ಟೆ ಮಗನೇ. ಅಯ್ಯೋ, ಇಂಥ ಸಂಕಟ ಸರ್ವನಾಶಗಳು ಮುಂದೆ ಈ ಪ್ರಪಂಚದಲ್ಲಿ ಉಳಿಯುವುದೇ ಆದರೆ ಅಂತ ಸಾಮ್ರಾಜ್ಯಗಳು ನಾಶವಾಗುತ್ತವೆ. ಇಂದಿಗೆ ನಿನ್ನ ಕೊಡಿ ಭೇಟಿ ಆಯ್ತಲ್ಲವೇ ಮಗನೇ? ಹೋಗಿ ಬರುವೆನು ಕಂದ. ಅಮ್ಮ, ನಿನ್ನ ಅಮ್ಮ, ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನಸ್ಸಿನು ಬದುಕಿದ್ದರೂ ವ್ಯರ್ಥ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವ ಇಚ್ಛೆ.